ಹಲೋ ಗೈಸ್, ನಾವು 1 ವೀಕಿಂದ ಇಲ್ಲಿ ಬೈಕ್ ರೈಡ್ ಪ್ರಾಕ್ಟೀಸಿಗೆ ಬರ್ತಾ ಇದ್ದೀನಿ. ಸೊ ನನ್ನ ಬ್ರದರ್ಸ್ 3 ಜನನು ನಂಗೆ ಕಲಿಸ್ಕೊಡ್ತಾ ಇದ್ರು. ಈಗ ನೋಡಿ ಅವರು ಜಸ್ಟ್ ರೌಂಡ್ ಆಫ್ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲೆಲ್ಲ ಲೈಸೆನ್ಸ್ ಬೇಕು ಅಂದರೆ ಜಸ್ಟ್ 8 ಹೊಡಿಬೇಕು. 8 ಇದರಲ್ಲಿ ಪ್ಯಾಟರ್ನಲ್ಲಿ ಗಾಡಿ ಓಡಿಸಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ 1 ವೀಕಿಂದ. ನನ್ನ 3 ಜನ ಬ್ರದರ್ಸ್ ಅವ್ರದ್ದೆಲ್ಲರದ್ದು ಆಗಿದೆ. ಜಸ್ಟ್ ನಾನೀಗ ಲರ್ನ್ ಮಾಡ್ತಾ ಇದ್ದೀನಿ 8 ಪ್ಯಾಟರ್ನಲ್ಲಿ ಹೊಡೆಯೋದನ್ನು. ಸೊ ಈಗ ಅವರಿಬ್ಬರು ರೌಂಡ್ ಅಪ್ ಆದಮೇಲೆ ನಾನು ಕಾಣಿಸ್ತಿದ್ದೀನಿ ನೋಡಿ ಜಸ್ಟ್ ನಾನು ಹೇಗೆ ಕಲ್ತಿದ್ದೀನಿ ಅಂತ. ಲೈಸೆನ್ಸಿಗೆ ಅಪ್ಲೈ ಮಾಡಿ ಒಂದು 6 ಮಂತ್ ಆಯಿತು ಅಂತ. ಅವರಿಬ್ಬರದ್ದು ಮುಗಿದಿದೆ, ಬಟ್ ನಂದೊಂದು 1 ಮಂತ್ ಏನೋ ಪೆಂಡಿಂಗ್ ಇರ್ಬೋದು. ಹಾಗಾಗಿ ಇಲ್ಲೇ ನಾವು 8 ಪ್ಯಾಟರ್ನ್ ನಾವೇ ಕಲ್ಲಿಟ್ಬಿಟ್ಟು ಒಂದು ಮಾಡಿದ್ವಿ. ಹಾಗಾಗಿ ನನ್ನ ಬ್ರದರ್ಸ್ 3 ಜನರಲ್ಲಿ ಅವರಿಬ್ಬರು ಸಹ ಕಲಿಸ್ಕೊಂಡ್ರು, ಒಬ್ಬ ಮಾತ್ರ ಕಲಿಸ್ಕೊಡ್ತಾ ಇದ್ದ. 8 ಪ್ಯಾಟರ್ನಲ್ಲಿ ಮುಗೀತು, ಎಲ್ರಿಗೂ ಬರತ್ತೆ ಅವ್ರ 3 ಜನಕ್ಕೆ. ನಾನೊಬ್ಬಳೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ 8 ಪ್ಯಾಟರ್ನ್ ನಾವು ಮಾಡಿರೋದು ಕಾಣಿಸ್ತೀನಿ. ಜಸ್ಟ್ ಇಲ್ಲೇ ಒಂದು ಕಲ್ಲು ಇಟ್ಟುಕೊಂಡು ಇಷ್ಟು ಡೇಸ್ ಬಂದು ಬೈಕನ್ನು ಯಾವ ರೀತಿ ಯಾವ ಗೇರಲ್ಲಿ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಆಫ್ ಮಾಡಬೇಕು ಎಲ್ಲನೂ ಕಲಿಸ್ಕೊಟ್ಟಿದ್ದಾರೆ. ಜಸ್ಟ್ ನಾನೀಗ ಕಲಿತಾ ಇರೋದು 8 ಪ್ಯಾಟರ್ನಲ್ಲಿ. ಸೊ ನಾನು ಹೇಗೆ ಲರ್ನ್ ಮಾಡ್ತಿದ್ದೀನಿ ಅಂತ ನಿಮ್ಗೊಂದು ಕ್ಲಿಪ್ ಕಾಣಿಸ್ತೀನಿ ನೋಡಿ. ಗೈಸ್, ಈಗ ನಾವು ಲೈಸೆನ್ಸ್ ಟ್ರಯಲ್ ಕೊಡ್ಲಿಕ್ಕೆ ಬಂದಿದ್ದೀವಿ. ನನ್ನ ಬ್ರದರ್ಸ್ ಹಿಂಗೆ ಕಾಣಿಸ ಇಷ್ಟೇ ಗೈಸ್. ಇಲ್ಲಿ ನೋಡಿ 8 ಪ್ಯಾಟರ್ನ್. ಯಾರೆಲ್ಲ ಟ್ರಯಲಿಗಂತ ಬಂದಿದ್ರು ಅವ್ರದ್ದೆಲ್ಲ ಎಂಟ್ರಿ ಮಾಡಲಿಕ್ಕಿತ್ತು. ಸೊ ಫಸ್ಟಿಗೆ ಎಂಟ್ರಿ ಎಲ್ಲ ಮಾಡಿದ್ವಿ. ನಮಗಿಲ್ಲಿ ವೇಟ್ ಮಾಡಿ ಹಸಿವೆ ತಡೀಲಿಕ್ಕಾಗದೆ ಚಿಪ್ಸು ಜ್ಯೂಸ್ ಎಲ್ಲ ತೊಗೊಬಂದು ಇದೆ. ಸೋಡಾ ಯಾರು ತಂದಿದ್ದದೆ? ಸೋಡಾ ಬೇಡ. ಫೈನಲಿ ಟ್ರಯಲಿಗಂತ ಹೇಳಿ ಎಲ್ಲ ಲೈನಿಗೆ ನಿಲ್ಲಿಸಿದ್ರು. ಸೊ ಇಷ್ಟೊಂದು ಜನ ಎಲ್ಲ ಟ್ರಯಲಿಗಂತ ಬಂದವರು. ಫಸ್ಟಿಗೆ ಬೈಕ್ ಇತ್ತು, ಆಮೇಲೆ ಕಾರೆಲ್ಲ ಟ್ರಯಲಿಗಿತ್ತು. ಫೈನಲಿ ಇನ್ನು ಬೈಕ್ ಲೈಸೆನ್ಸ್ ನಂಗೆ ಖುಷಿ ಆಗ್ತುಂಟ. ಚೂರು ಕೂಡ ಕಾಲು ಇಡ್ಲಿಲ್ಲ. ಪರ್ಫೆಕ್ಟ್ ವಿಡಿಯೋ ಮಾಡ್ಲಿಕ್ಕೆ ಕೊಡ್ಲ ಅವರು ನಿಲ್ಸ್ದ. ಹೇಳ್ದ ಹಾಕ್ಸ್ಬೇಡ, ಫೈನ್ ಆಗ್ತಿರಲಿಲ್ಲ ಅಂದ್ರೆ ಕಪ್ಪುದ ಲಿಂಬುದ ಅಲ್ಲ ಗೈಸ್. ಫೈನಲಿ ನಂದು ಬೈಕ್ ಟ್ರಯಲ್ ಎಲ್ಲ ಆಯ್ತು. ಇನ್ನು 1 ವೀಕಲ್ಲಿ ಲೈಸೆನ್ಸ್ ಕೂತ್ಕೊಳ್ಳ. ಎಲ್ಲ ಮುಗಿಯುವಾಗ 3 o'clock ಏನೋ ಆಗಿತ್ತು. ಸೊ ಮೊದಲಿಗೆ ಊಟಕ್ಕಂತ ಹೋದ್ವಿ. ಇವನ್ ಗೈಸ್ ನನ್ನ ತಮ್ಮ ಟ್ರಯಲ್ ಎಲ್ಲ ಕೊಟ್ಟು ಬಂದು ಇನ್ನೊಂದು ಗಾಡಿನ ಗುದ್ಬಿಟ್ಟ ಗೈಸ್. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ಒಂದು ಮೂಮೆಂಟ್ ನನಗೆ ಎಷ್ಟು ಖುಷಿ ಇದೆ ಅಂದರೆ, ಎಲ್ಲರೂ ಕೂಡ ಸುಮ್ಮನೆ ಸ್ಕೂಟಿದು ಮಾಡಿಸು ಅಂತ ಹೇಳ್ತಾ ಇದ್ರು. ಬಟ್ ಎಷ್ಟು ವರ್ಷದಿಂದ ಬೈಕ್ ಲೈಸೆನ್ಸೇ ಮಾಡಬೇಕು ಅಂತ ಕಾಯ್ಕೊಂಡು ಈಗ ಫೈನಲಿ ಮುಗಿಸ್ಕೊಂಡೆ. ಚಲೋ ಹೆಂಗಿತ್ತ? ಸೂಪರ್ ಪರ್ಫೆಕ್ಟ್. ಹೇಳ ಸಂಖ್ಯೆ, ನೀ ಹೇಳ ನನ್ನ ಟ್ರಯಲ್ ಹೇಗಿತ್ತು?
ನೀ ಟ್ರಯಲ್ ಕೊಟ್ಕೊಂಡು 2 ಸಲ ಗುದ್ದಲ್ಲ. ಎಂತ ಶಾಸ್ತ್ರ. ಫೈನಲಿ ಗಾಯ್ಸ್, ಇನ್ನು ನನ್ನ ಲೈಸೆನ್ಸ್ ಬಂದಮೇಲೆ ಬೈಕಲ್ಲಿ ಲಾಂಗ್ ರೈಡ್ ಹೋಗ್ಲಿಕ್ಕೆ. ಅಮ್ಮ ನಂದಾಯ್ತು ಗೊತ್ತಾ ಗೈಸ್, ನೀವೆಲ್ಲರೂ ಕೂಡ ನನ್ನ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ನ ಎಂಜಾಯ್ ಮಾಡಿದರೆ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.